ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ MLP ಹುಡುಗ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, MLP ಹುಡುಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಲಿನ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಪ್ರಥಮ ದರ್ಜೆ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ದಾರೆ. ಇದರಲ್ಲಿ 19/8/2024 ಅನುಮತಿ ಗೌರ್ಮೆಂಟ್ ನೀಡಲಾಗಿತ್ತು. ಸರ್ಕಾರ ಪತ್ರದ ಅಧಿಸೂಚನೆಯಲ್ಲಿ 2024-25ನೇ ಸಾಲಿನ 1, 3 ಮತ್ತು 5ನೇ ಸೆಮಿಸ್ಟರ್ ಅವಧಿಯಲ್ಲಿ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಕಂಪ್ಲೀಟ್ ಈಗ ಫಸ್ಟ್ನೇ ಸೆಮ್ಮ, 3ನೇ ಸೆಮ್ಮ ಮತ್ತು 5ನೇ ಸೆಮ್ಮ. ಆದರೆ ಇನ್ನು ಮುಂದೆ 2ನೇ ಸೆಮ್ಮ, 4ನೇ ಸೆಮ್ಮ, 6ನೇ ಸೆಮ್ಮ ಬರುವಂಥ ವಿದ್ಯಾರ್ಥಿಗಳಿಗೆ ಗೆಸ್ಟ್ ಫ್ಯಾಕಲ್ಟಿ ಅವರ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರಿಗೆ ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡಿಕೊಳ್ಳಬೇಕಾಗಿರುತ್ತದೆ. ಆದ್ದರಿಂದ ಜಾರಿಗೆಯಲ್ಲಿರುವ UGC ಅಂದರೆ ಡಿಗ್ರಿ ಕಾಲೇಜಲ್ಲಿ 2018ರ ಮಾರ್ಗಸೂಚಿಗಳಲ್ಲಿ ಸಹಾಯ ಪ್ರಾಧ್ಯಾಪಕರ ಹುದ್ದೆಗಳ ಸ್ಥಾನೋತ್ತರ ಪದವಿ ಎಷ್ಟಿರಬೇಕಂದ್ರೆ 55% ಅಂಕ ಗಳಿಸಿರಬೇಕು. ಅದರೊಳಗೆ ಮತ್ತು ನೆಟ್ಟ ಸೆಟ್ಟ PhD ವಿದ್ಯಾರ್ಥಿ ನಿಗದಿಪಡಿಸಲಾಗಿರುತ್ತದೆ. ಅಂದರೆ ಈಗ ಮೊನ್ನೆ ಕೆಸೆಟ್ ಸ್ವಲ್ಪ ಅವರು ಹಾಕ್ಬೋದು, ಅಥವಾ ಈಗ ಹಾಕಿರೋರು ನಡಿತೈತಿ. ಎಡಿಟ್ ಮಾಡೋಕ್ಕೆ ಆಪ್ಷನ್ಸು ಕೊಟ್ಟಾರು. ಮುಂದುವರೆದ ಸರ್ಕಾರ ಆದೇಶದ ಸಂಖ್ಯೆ ED 2242 DCE 2021 ದಿನಾಂಕ 14/1/2022ರಲ್ಲಿ ಖಂಡಿಕೆ 3 ವರ್ಷದಿಂದ ಕರಿತಾರತ್ತ ಹೇಳಿದರು. ಆದ್ರೆ 3 ವರ್ಷ ಕಾಲಾವಧಿ ನೀಡಿದರು. 3 ವರ್ಷ ನಂತರ UGC ಇದನ್ನು ಗೆಸ್ಟ್ ಫ್ಯಾಕಲ್ಟಿ ನಿಗದಿ ಮಾಡಿರ್ತಾರೆ. ಅದು 3 ವರ್ಷ ಆದಮೇಲೆ ನಾವು ತುಂಬ್ಕೋತೀವಿ ಅಂತ ಹೇಳಿರ್ತಾರೆ. ಆದ್ದರಿಂದ ಈಗ ಏನು ಮಾಡ್ತಾರೆ, ಸಂಪೂರ್ಣ ಮಾಹಿತಿ ಇಲ್ಲಿಗೆ 3 ವರ್ಷ ಆಯ್ತು. 3 ವರ್ಷ ಆಗನ ಅವರ ಕರೆದಿದ್ದಾರೆ ಈಗ ಉಪನ್ಯಾಸಕರ. ಇದಕ್ಕೆ ತಾತ್ಕಾಲಿಕ ಕೌನ್ಸಿಲಿಂಗ್ ಪ್ರಕ್ರಿಯೆ ವೇಳಾಪಟ್ಟಿ ಏನೈತೆ ಅಂದ್ರೆ, ಫಸ್ಟ್ನೇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು. ಆನ್ಲೈನ್ ಮೂಲಕ ಈಗ ಮೊದಲನೇದಾಗಿ ಅರ್ಜಿ ಸಲ್ಲಿಸಿರಂದ್ರೆ ಅವರಿಗೆ ದಿನಾಂಕ 3/1/2025 ಸ್ಟಾರ್ಟ್ ಆಗೈತಿ. ಅವಾಗ ಎಡಿಟು ಮಾಡ್ಕೋಬೋದು. ಸಲ್ಲಿಸಿದವರು ಯಾರು ಸಲ್ಲಿಸಿಲ್ಲ ಅವರ ಸಲ್ಲಿಸ್ಬೋದು. ಸೆಕೆಂಡ್ ಒನ್ ಅರ್ಜಿ ಸಲ್ಲಿಸುವುದು. ಇವರ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಬೇಕಾದ್ರೆ ಕೊನೆಯ ದಿನಾಂಕ 8/1/2025 ಕೊನೆಯ ದಿನಾಂಕ ಐತಿ. ನೀವು ಯಾರ್ಯಾರು ಸಲ್ಲಿಸಿಲ್ಲ ಬೇಗ ಹೋಗಿ ಸಲ್ಲಿಸ್ರಿ. ಮತ್ತು ಎಡಿಟ್ ಆಪ್ಷನ್ ನಾವೇನಾರ ತಪ್ಪಕ್ರೆ ಎಡಿಟ್ ಮಾಡೋಕೆ ಆಪ್ಷನ್ ಇರ್ತೈತೆ ರೀ. ಆ ಆಪ್ಷನ್ಗೆ ಹೋಗಿ ಅದನ್ನು ಎಡಿಟ್ ಮಾಡಿರಿ. ಅವ್ರಿಗೂ 8ನೇ ತಾರೀಕು ಲಾಸ್ಟ್ ಐತಿ, 8/1/2025. 3ನೇ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ. ಅಂದರೆ ಇದನ್ನೆಲ್ಲ ನೀವು ಯಾರು ಹಾಕಿರ್ತೀರ ನಿಮ್ಗೆ ತಾತ್ಕಾಲಿಕವಾಗಿ ಮತ್ತೊಂದು ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅದ್ರೊಳಗೆ ಇದನ್ನ ಹಾಕೈತಿ, ನಿಮ್ಮ ಲಿಸ್ಟ್ ಇರ್ತಾವೆ, ಯಾವ ಕಾಲೇಜ್ ಹಾಕಿರ್ತೀರಿ ಅನ್ನೋದು ನಿಮ್ಗೆ ಗೊತ್ತಾಗತ್ತಿಲ್ಲ. ಹಾಯ್ 4th ಒನ್ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಣೆ ನಂತರ ಅರ್ಜಿ ಎಡಿಟ್ ಮಾಡಲು ಅವಕಾಶ. ತಾತ್ಕಾಲಿಕ ಮೆರಿಟ್ ಪಟ್ಟಿಯಲ್ಲಿರೋದ್ಲಿ ಅದಕ್ಕೆ ಎಡಿಟ್ ಮಾಡೋ ಆಪ್ಷನ್ ಐತಿ. 10/1/2025ರಿಂದ 11/1/2025 ಇರ್ತೈತೆ ನೋಡ್ರಿ. ಹಂಗಾದ್ರೆ 5ನೇದು ಏನಂತ ನೋಡಿ ಬರ್ರಿ. ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವ ದಿನಾಂಕ 13/1/2025. ಅವಾಗ ಪ್ರಕಟ ಮಾಡ್ತಾರೆ ಅವರು 13ನೇ ತಾರೀಕು ನೋಡ್ಕೋಬೋದು. 6th ಒನ್ ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ. ಅಂದ್ರೆ ಈ ಡೇಟಿಗೆ 20/1/2025ರಿಂದ 29/1/2025 ನಿಮ್ಗೆ ಯಾವ್ಯಾವ ಕಾಲೇಜ್ ಹಾಕಿರ್ತೀರಿ ಅವಾಗ ಕೌನ್ಸಿಲಿಂಗ್ ಕರೆದಿರ್ತಾರೆ. ಅಲ್ಲಿ ನಿಮ್ಮ ಇದನ್ನು ಮಾಡ್ಕೊರಿ. 7th ಒನ್ ಕೌನ್ಸಿಲಿಂಗ್ ಕಾಲೇಜುಗಳ ಆಯ್ಕೆ ಮಾಡಿಕೊಳ್ಳೋ ಅಭ್ಯರ್ಥಿ ಪಟ್ಟಿ ಪ್ರಕಟಿಸುವ ದಿನಾಂಕ. ಲಾಸ್ಟ್ನೇ ನಿಮ್ಗೆ ಯಾವ ಕಾಲೇಜ್ ಹಾಕಿರಿ ಕೌನ್ಸಿಲಿಂಗ್ ಇರ್ತೈತಿ, ಆ ಪಟ್ಟಿ ಬಿಡುಗಡೆ ಆಕೈತಿ, ನೋಡ್ಕೋಬೋದು. ಇಷ್ಟಂತರೂ ಐತ್ರಿ. ಮತ್ತು ಇನ್ನಿತರ ವಿಶೇಷ ಸೂಚನೆ ನೀವೆಲ್ಲ ಓದ್ಕೊರಿ. ನಾವು ಹೈಲೈಟ್ ಏನಿದೆ ನೋಡ್ರಿ ಅವನ್ನ ಹೇಳಿದ್ರಿ. ಮತ್ತೇನು ಕೊಟ್ಟಾರೆ, ಹೆಚ್ಚುವರಿ ವಿದ್ಯಾರ್ಥಿ PhD ವಿದ್ಯಾರ್ಥಿ ಪಡೆದಿರಬೇಕು, ಕೆಸೆಟ್ ನೆಟ್ ಸೆಟ್ ಆಗಿರಬೇಕು. ಮತ್ತು PhD ವಿದ್ಯಾರ್ಥಿ ಪಡೆದಿರ ಎಷ್ಟು ಮಾರ್ಕ್ಸ್ ಸಿಗ್ತಾವೆ, ಇಲ್ಲಿ 12 ಸಿಗ್ತೈತೆ ರೀ. ಸೆಟ್ ನೆಟ್ ವಿದ್ಯಾರ್ಥಿ ಪಡೆದಿದ್ರೆ ಎಲ್ಲ 9 ಸಿಗ್ತೈತೆ ರೀ, 9 ಪಾಯಿಂಟ್. ಅವಕ್ಕೆ ನಿಮಗೆಲ್ಲ ಕನ್ಸಿಡರ್ ಹಾಕಿರ್ತಾವೆ, ನೀವೆಲ್ಲ ನೋಡ್ಕೊರಿ.
ಇನ್ನು ಯಾವ ಸರ್ಟಿಫಿಕೇಟ್ ಅದಾವೆ ನೋಡಿರಿ. MPhil ವಿದ್ಯಾರ್ಥಿ ಪಡೆದಿದ್ದರೆ 6% ಮತ್ತು 16 ಅಂಕಗಳು ಗಳಿಸಿರಬೇಕು. ಈ ಥರ್ಡ್ ಒನ್ ಐತೆ. ಹಿಂದಿನ ವರ್ಷದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅವಧಿಗೆ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ 3 ಅಂಕಗಳಂತೆ ಗರಿಷ್ಠ 16 ವರ್ಷಗಳಿಗೆ 48 ಅಂಕಗಳನ್ನು ಏನದ ಮಿತಿಗೊಳಿಸುವುದು. ನೀವು ಹೆಂಗೆ ಅಂದ್ರೆ ಗೆಸ್ಟ್ ಫ್ಯಾಕಲ್ಟಿಗೆ ಅಲ್ಲಿ ಇಲ್ಲಿ ವರ್ಕ್ ಮಾಡಿರ್ತೀರಿ, ಅದರ ನೀವು ಎಷ್ಟು ವರ್ಕ್ ಮಾಡ್ಯಾರಿ, ಎಷ್ಟು ಕಾಲಾವಧಿ ವರ್ಷ ವರ್ಕ್ ಮಾಡಿರ್ತೀರಿ ಅದ್ರ ಮೇಲೆ ಪಾಯಿಂಟ್ ಕನ್ಸಿಡರ್ ಹಾಕವ. ಅಟ್ಟು ಕೂಡಿ ಪಾಯಿಂಟ್ 100 ಪಾಯಿಂಟ್ ಇರ್ತಾವೆ ರೀ. ಓಕೆ, ಡನ್. ಥ್ಯಾಂಕ್ ಯು ಆಲ್. ಒಂದು 7 ಪೇಜ್ದಾವು. ಇದನ್ನು ಬಯೋ ಡಿಸ್ಕ್ರಿಪ್ಷನ್ ಲಿಂಕ್ನಾಗ ಕೊಟ್ಟಿದ್ನು, ನೋಡ್ಕೋಬೋದು. ನಿಮ್ಗೆ ಏನಾರ ಮತ್ತು ಕನ್ಫ್ಯೂಸ್ ಇದ್ರೆ ಕಮೆಂಟ್ ಮಾಡಿರಿ, ಮತ್ತು ನಾನು ತಿಳಿಸಲು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಆಲ್.